BMR ನ ಮೇಂಟೈನ್ ಮಾಡಕ್ಕೆ ನಮ್ದು ಟೈಮಿಂಗ್ಸ್ ಕೂಡ ಒಂದು ಮ್ಯಾಟರ್ ಆಗತ್ತೆ. ಅಂದ್ರೆ ನಾನು ಎಷ್ಟೊತ್ತಿಗೋ ತಿಂದೆ, ಎಷ್ಟೊತ್ತಿಗೋ ಮಲಗ್ದೆ, ಇದೆಲ್ಲ ಕೂಡ BMR ಗೆ ಹೊಡ್ತಾ ಬೀಳುತ್ತೆ. ಅಂದ್ರೆ ನಮ್ ಡೈಜೆಷನ್ ಪವರ್ ತುಂಬಾ ಕೆಡ್ತಾ ಹೋಗುತ್ತೆ. ನೀವು ಬೆಳಗ್ಗೆ ಒಂದ್ 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನ 3-4 ಗಂಟೆಗೆ ಊಟ ಮಾಡೋದು, ಮತ್ತೆ ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆಗೆಲ್ಲ ಊಟ ಮಾಡೋರಿದ್ದಾರೆ. ಇದೇನಾಗತ್ತೆ ಅಂದ್ರೆ BMR ಲೆವೆಲ್ಗೆ ತುಂಬಾ ಹೊಡ್ತಾ ಬೀಳುತ್ತೆ. ಅದರಿಂದ ಡೈಜೆಷನ್ ಪವರ್ ಪ್ರಾಬ್ಲಮ್ ಆಗತ್ತೆ, ವೇಟ್ ಜಾಸ್ತಿ ಆಗತ್ತೆ, ಫ್ಯಾಟ್ ಜಾಸ್ತಿ ಆಗತ್ತೆ, ಮತ್ತೆ ಕೆಲವೊಬ್ರಿಗೆ ವೇಟ್ ಲಾಸ್ ಕೂಡ ಆಗತ್ತೆ. ಅನ್ಹೆಲ್ದಿ ವೇಟ್ ಲಾಸ್, ಮಸಲ್ಸ್ ಎಲ್ಲ ಲಾಸ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅವ್ರು ನೋಡಕ್ ತೆಳ್ಳಗೆ ಇರ್ತಾರೆ, ಬಟ್ ಮಸಲ್ಸ್ ಇರಲ್ಲ ಅವ್ರಿಗೆ. ಆ ಮಸಲ್ಸ್ ಕಡಿಮೆ ಆದ ತಕ್ಷಣ ಬಾಡಿಲಿ ವಾಟರ್ ರಿಟೆನ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಎಲ್ಲ ಲೂಸ್ ಬೀಳತ್ತೆ ಗೊತ್ತಾ, ಅಲ್ಲಿ ವಾಟರ್ ರಿಟೆನ್ಷನ್ ಆಗಿರುತ್ತೆ. ಅದನ್ನ ಹೆಂಗ್ ಕಡಿಮೆ ಮಾಡೋದು ಅಂತ ನಾನು ಮತ್ತೆ ಮತ್ತೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಆಗಿ ಇವಾಗ BMR ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. BMR ಕಡಿಮೆ ಆದ್ರೆ ಏನೆಲ್ಲ ತೊಂದರೆ ಆಗ್ತಾವೋ ಅದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ನೀವು ನಂಗೆ DM ಮಾಡಿದ್ರೆ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ.